ಎಲ್ಲ ಕನ್ನಡ ಪರ ಸಂಘಟನೆ, ರೈತ ಪರ ಸಂಘಟನೆ, ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರೆ, ಇವತ್ತೇನು ನಾವೆಲ್ಲರೂ ಕೂಡ ಸೇರಿದ್ದೀವಿ, ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾವಣೆ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತಕ್ಕಂಥದ್ದನ್ನು ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ಅವೈಜ್ಞಾನಿಕ ನೀತಿಯನ್ನು ಖಂಡಿಸಿ ಕೂಡಲೇ ರಾಜ್ಯಪಾಲರು ಅಂಕಿತ ಹಾಕಬಾರ್ದು ಅಂತಂತೇಳಿ ನಾವೆಲ್ಲರೂ ಕೂಡ ಒಕ್ಕೊರಲಿನಿಂದ ನಾವೆಲ್ಲರೂ ಕೂಡ ಮಾಧ್ಯಮಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಏನ್ ನೀವು ರಾಜಕೀಯ ಚನ್ನಪಟ್ಟಣ ಬೈ ಎಲೆಕ್ಷನ್ ರಾಜಕಾರಣಕ್ಕೋಸ್ಕರ ಈ ಜಿಲ್ಲೆಯ ಹೆಸರನ್ನೇ ಚೇಂಜ್ ಮಾಡಲಿಕ್ಕೆ ನೀವು ಹೊರಟಿದ್ದೀರಲ್ಲ, ಖಂಡಿತವಾಗ್ಲೂ ಕೂಡ ರಾಮನ ಹೆಸರಿರ್ತಕ್ಕಂಥ ರಾಮನಗರ ಹೆಸರನ್ನ ಬದಲಾವಣೆ ಮಾಡಿ ಯಾವ ಸಾಧನೆಯನ್ನು ನೀವು ಮಾಡ್ತೀರಿ ಅಂತಕ್ಕಂಥದ್ದನ್ನ ಸಾರ್ವಜನಿಕರಿಗೆ ಹೇಳಬೇಕು. ಮತ್ತೆ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡುವುದಕ್ಕೆ ಮುಂಚೆ ಯಾವುದೇ ಸಂಘಟನೆಗಳ, ರೈತ ಸಂಘಟನೆಗಳ, ಕನ್ನಡ ಪರ ಸಂಘಟನೆಗಳ, ಪ್ರಗತಿಪರ ಸಂಘಟನೆಗಳ, ದಲಿತ ಪರ ಸಂಘಟನೆಗಳ ಒಂದು ಸಭೆನೂ ಕೂಡ ಮಾಡ್ದೇನೆ, ಏನೋ ನಿಮ್ಮ 4-5 ವಿಧಾನಸಭಾ ಕ್ಷೇತ್ರದ ನಿಮ್ಮ ಕಾರ್ಯಕರ್ತರ 10 ಜನ ಕರ್ಕೊಂಡೋಗಿ ಒಂದು ಮನವಿಯನ್ನ ಕೊಟ್ಟು ಏಕಾಏಕಿ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದನ್ನ ನಮ್ಮ ರಾಮನಗರ ಜಿಲ್ಲೆಯ ಎಲ್ಲ ನಾಗರಿಕರು ಒಕ್ಕೊರಲಿನಿಂದ ಖಂಡಿಸ್ತಾ ಇದ್ದೇವೆ. ಕೂಡಲೇ ನೀವು ಪಾಪ ಪ್ರಜ್ಞೆ ಆಗೋಕ್ಕೆ ಮೊದಲು ಕೂಡಲೇ ಈಗಾಗಲೇ ನಿಮ್ಗೆ ತಕ್ಕ ಪಾಠವನ್ನ ಚನ್ನಪಟ್ಟಣದಲ್ಲಿ ಕಲಿಸ್ತಾರೆ ನಮ್ಮ ಜಿಲ್ಲೆಯ ಜನ. ಚನ್ನಪಟ್ಟಣನೂ ಕೂಡ, ಚನ್ನಪಟ್ಟಣದಲ್ಲಿ ಸುಮಾರು 90 ಭಾಗ ಜನರು ವಿರೋಧ ಇದೆ. ನೀವು ಚನ್ನಪಟ್ಟಣ ಚುನಾವಣೆಗೋಸ್ಕರ ಮಾಡಿದಿರಲ್ಲ, ಚನ್ನಪಟ್ಟಣ ಕ್ಷೇತ್ರದ ಜನತೆನೆ ಬಹಳ ವಿರೋಧ ಇದೆ. ಆ ಕಾರಣದಿಂದ ಮೂಲಭೂತ ಸಮಸ್ಯೆಯನ್ನ ಬಗೆಹರಿಸಿ. ನೀವು ಏನು ಶಿವಕುಮಾರ್ ಅವರು, ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ಕ್ರಾಂತಿ ಮಾಡಿದಿರಿ, ಒಂದಷ್ಟು ಬನ್ನಿ, ಮೆಡಿಕಲ್ ಕಾಲೇಜ್ ತಗೊಂಡ್ಬನ್ನಿ, ಇಂಜಿನಿಯರಿಂಗ್ ಕಾಲೇಜ್ ತಗೊಂಡ್ಬನ್ನಿ, ರಾಮನಗರಕ್ಕೆ ರಾಜೀವ್ ಗಾಂಧಿ ವಿವಿಗೆ ಹಣ ಕೊಡಿ, ಇವೆಲ್ಲ ಅಭಿವೃದ್ಧಿ ಕೆಲಸ ಮಾಡಿ. ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡಿದ್ರೆ 3 ಪಟ್ಟು ಏನು ಆಸ್ತಿ ಬೆಲೆ ಹೆಚ್ಚಾಗ್ತಿದೆ ಅಂತ ಹೇಳ್ತಿರಲ್ಲ ನೀವು, ನಿಜವಾಗ್ಲೂ ಕೂಡ ನಿಮ್ಗೆಲ್ರಿಗೂ ಕೂಡ ನಾಚಿಕೆ ಆಗ್ಬೇಕು. ಹಾಗಾದ್ರೆ ರೈತ ರಿಯಲ್ ಎಸ್ಟೇಟ್ ಮಾಡ್ಬೇಕಾ? ಜಮೀನುಗಳನ್ನ ಮಾರ್ಕೊಂಡು ಅದೇ ಜಮೀನ ಮಾಲೀಕರ ಹತ್ರ ಕೂಲಿಗೆ ಹೋಗ್ಬೇಕಾ? ಇದೆಲ್ಲ ಹುನ್ನಾರ. ಈ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ಹಿಂಬಾಲಕರ ಸಾವಿರಾರು ಎಕರೆ ಜಮೀನು ರಾಮನಗರ ಜಿಲ್ಲೆನಲ್ಲಿ ಮಾಡಿದ್ದಾರೆ. ಆ ಜಿಲ್ಲೆ ಆ ಬೆಲೆ ಆ ಜಮೀನಿಗೆ ಒಂದು ಅದ್ಭುತವಾದಂತ ಬೆಲೆ ಬರಲಿ, ಒಳ್ಳೆ ಬೆಲೆ ಬರಲಿ ಅಂತಕ್ಕಂಥ ಹುನ್ನಾರದಿಂದ ಈ ರೀತಿಯಾದಂಥ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ನಮ್ಮೆಲ್ಲ ಸಂಘಟನೆಯರು ನಾವು ತಿರಸ್ಕಾರ ಮಾಡ್ತಾ ಇದ್ದೇವೆ. ಈಗಾಗಲೇ ಸದ್ಯದಲ್ಲೇ ಒಂದು ಚರ್ಚೆ ಮಾಡಿ ರಾಜ್ಯಪಾಲರನ್ನ ಭೇಟಿಯಾಗಿ ರಾಜ್ಯಪಾಲರು ಕೂಡಲೇ ಇದಕ್ಕೆ ಅಂಕಿತ ಹಾಕಬಾರ್ದು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಮನವರಿಕೆಯನ್ನ ಮಾಡಿಕೊಡ್ಲಿಕ್ಕೆ ಹೊರಡ್ತಾ ಇದ್ದೇವೆ. ಮತ್ತೆ ಈ ಹೋರಾಟ ನಿರಂತರವಾಗಿ ನಡೀತದೆ. ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ರಾಜಕೀಯ ಪಿತೂರಿಗೋಸ್ಕರ ಮಾಡಿರ್ತಕ್ಕಂಥ ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡಬಾರ್ದು. ಶ್ರೀರಾಮನ ಹೆಸರು ರಾಮನಗರಕ್ಕೆ ಇರಬೇಕು, ಐತಿಹಾಸಿಕವಾದಂತ ನಮ್ಮ ರೇಷ್ಮೆ ನಗರಿಯ ಹೆಸರು ಇಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲ ಹೋರಾಟಗಾರರ ಮನವಿ. ಸರ್, ಈಗ ನಾವೆಲ್ಲ ಚರ್ಚೆ ಮಾಡ್ತಾ ಇದೀವಿ, ರಾಜ್ಯಪಾಲರನ್ನ ಮೊದಲು ಹೋಗ್ಬೇಕು. ಈಗ ರಾಜ್ಯಪಾಲರ ಅಂಗಳದಲ್ಲಿ ಇದೆ ಸರ್, ಅವ್ರ ಅಂಕಿತ ಹಾಕ್ಬಿಟ್ರೆ ಬದಲಾವಣೆ ಆಗ್ಬಿಡುತ್ತೆ. ಈಗ ರಾಜ್ಯಪಾಲರಿಗೆ ವಸ್ತುಸ್ಥಿತಿಯನ್ನ ಮನವರಿಕೆ ಮಾಡ್ಕೊಡ್ಬೇಕು ಅಂತಂತೇಳಿ ನಾವು ರಾಜ್ಯಪಾಲರ ಹತ್ರಕ್ಕೆ ಹೋಗ್ಬೇಕು ಶೀಘ್ರದಲ್ಲಿ, ಇನ್ನೊಂದು ವಾರದೊಳಗಡೆ ಅಂತಂತೇಳಿ ಒಂದು ಡೇಟ್ ಅನ್ನು ನಿಗದಿ ಮಾಡ್ಕೊಂಡು ನಾವೆಲ್ಲರೂ ತೀರ್ಮಾನ ಮಾಡ್ತಾ ಇದ್ದೇವೆ. ರಾಜ್ಯಪಾಲರು ವೈಜ್ಞಾನಿಕವಾಗಿ ಇದನ್ನೆಲ್ಲ ಚರ್ಚೆ ಮಾಡಿ ವರದಿ ತರಿಸ್ಕೋಬೇಕು. ಜಿಲ್ಲೆಯ ಏನು ಸಮಸ್ಯೆ ಇದೆ, ಯಾಕೆ ಜಿಲ್ಲೆ ಹೆಸರನ್ನ ಚೇಂಜ್ ಮಾಡ್ತಿದ್ದಾರೆ, ಎಲ್ಲ ವರದಿಯನ್ನ ತರಿಸ್ಕೊಂಡು ಇವರ ಯಾವುದೋ ರಾಜಕೀಯ ಪಿತೂರಿಗೋಸ್ಕರ ತೀಟೆ ತೀರ್ಸ್ಕೊಳ್ಳಿಕ್ಕೋಸ್ಕರ ಜಿಲ್ಲೆ ಹೆಸರನ್ನ ಚೇಂಜ್ ಮಾಡೋದು ಬೇಡ. ಇಲ್ಲಿನ ಎಲ್ಲ ನಾಗರಿಕರ ಸಂಘಟನೆಗಳ ಎಲ್ಲರೂ ಚರ್ಚೆ ಮಾಡಿ ಮತ್ತೆ ಸರ್ಕಾರದಿಂದ ಒಂದು ವರದಿ ತಗೊಳ್ಳಿ, ಜಿಲ್ಲಾಧಿಕಾರಿಗಳಿಂದ ಏನ್ ಸಮಸ್ಯೆ ಆಗಿದೆ ಜಿಲ್ಲೆನ ಇಲ್ಲಿ ಎತ್ತಂಗಡಿ ಮಾಡ್ಲಿಕ್ಕೆ. ಇದು ಹುನ್ನಾರ, ಎಲೆಕ್ಷನ್ಗೋಸ್ಕರ ಮಾಡ್ತಿರುವಂತದ್ದು. ಈಗಾಗಲೇ ಬೆಂಗಳೂರ ದಕ್ಷಿಣ ತಾಲೂಕಿದೆ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದೆ, ದಕ್ಷಿಣ ಲೋಕಸಭಾ ಕ್ಷೇತ್ರ ಇದೆ. ಹಾಗಾದ್ರೆ ಇದನ್ನೇನ್ ಮಾಡ್ತೀರಿ? ಹಾಗಾದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಿ, ಇದೆಲ್ಲ ಪೂರ್ವ ನಿಯೋಜಿತ. ಇವ್ರು ಮಾಡ್ತಿರ್ತಕ್ಕಂಥದ್ದು ಅವೈಜ್ಞಾನಿಕ. ಯಾವುದೇ ಕಾರಣಕ್ಕೂ ಜಿಲ್ಲೆಯನ್ನ ಬದಲಾವಣೆ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ. ಇನ್ನ ಮುಂದಿನ ಹೋರಾಟಗಳು ಬಹಳ ಉಗ್ರ ಸ್ವರೂಪವಾದಂತಹ ಹೋರಾಟಗಳಾಗ್ತವೆ. ಅದಕ್ಕೆ ರಾಮನಗರ ಕ್ಷೇತ್ರದ ಜನತೆ ಮತ್ತೆ ಜಿಲ್ಲೆಯ ಎಲ್ಲ ಜನತೆನೂ ಕೂಡ ಸಾಕಾರ ಕೊಡಬೇಕು ಅಂತ ಹೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತೀನಿ.